ಹೆದರಬಾರದು. ನಾವು ದಿಟ್ಟತನದಲ್ಲಿ ನಾವು ಅಂದ್ರೆ ಕ್ರಾಂತಿಯ ಬೀಜ ಬಿತ್ತಿದವರು ಕೂಡ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು. ಅಂತಹ ಒಂದು ಮಹಾನ್ ಒಂದು ದೇಶಭಕ್ತ ಅಂತ ನಾನು ಅವರು ಎಲ್ಲರಿಗಿಂತ ಹೆಚ್ಚಿನ ದೇಶಭಕ್ತ ಅಂತ ನಂಬೋದು ನಾನು ಸುಭಾಷ್ ಚಂದ್ರ ಬೋಸ್ರವರನ್ನು. ಯಾಕಂದ್ರೆ ಮಹಿಳೆಯರಿಗೆ ಧೈರ್ಯ, ಶೌರ್ಯ, ಶಕ್ತಿಗಳನ್ನು ಕೊಟ್ಟವರು ಕೂಡ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು. ಆ ದಿವಸದ ಅವರ ಒಂದು ಜಯಂತ್ಯೋತ್ಸವ ದಿನ ಈ ಗುರುಮಾರ್ಗ ಪತ್ರಿಕೆ ಬಿಡುಗಡೆ ಆಗ್ತಾ ಇರೋದು ಕೂಡ ನನಗೆ ಹೆಮ್ಮೆಯ ಸಂಗತಿ ಅಂತ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಕೂಡ ನಮ್ಮ ಹೆಣ್ಣು ಮಕ್ಕಳ ಪಡೆಯನ್ನು ಒಂದು ಕಟ್ಟವರಿದ್ದೀವಿ. ಯಾವುದ್ರಲ್ಲಿ ಅಂದ್ರೆ ಸಾಹಿತ್ಯ ಲೋಕದಲ್ಲಿ. ನಾನು ಪುಷ್ಪಾ ಮೇಡಮ್ ಅವ್ರಿಗೆ ಹೇಳಿದೆ, ನಮ್ಮ ಸೌಭಾಗ್ಯ ಅವರಿಗೆ ಹೇಳಿದೆ, ಈಗ ಇವರು ನಮ್ಮ ಸಂಗೀತ ಬನ್ನೋರಾಗ್ಲಿ, ಭಾರತಿ ಭವನತೆ ಆಗಲಿ, ಎಲ್ಲರೂ ಕೂಡ ಇನ್ನು ಬರವಣಿಗೆ ಶುರು ಮಾಡೋರಿದ್ದಾರೆ. ವೈಚಾರಿಕವಾದಂತಹ ಲೇಖನಗಳನ್ನ ನಾವು ಈ ಗುರುಮಾರ್ಗ ಪತ್ರಿಕೆಯ ಮೂಲಕ ರಾಜ್ಯಾದ್ಯಂತ, ಇದು ನಮ್ಮ ನಾಡಿನಾದ್ಯಂತ ಅಷ್ಟೇ ಹೇಳಲ್ಲ, ರಾಜ್ಯಾದ್ಯಂತ ಪ್ರಸರಿಸುವಂತಹ ಕಾರ್ಯವನ್ನ ನಾವು ಮಾಡ್ತೀವಿ ಅನ್ನೋ ಆ ಧೈರ್ಯನ ನಾವು ಬದುಕಿ ಸರ್ ಅವರಿಗೆ ಕೊಡ್ತೇನೆ. ಯಾಕಂದ್ರೆ